ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾವಧೂತರು ಬರೆದ ರಾಯರ ಸಹಸ್ರನಾಮಾವಲಿಗಳಲ್ಲಿ ಅನೇಕ ನಾಮಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇವತ್ತಿನ ದಿನ ಇನ್ನೊಂದು ನಾಮದ ಚಿಂತನೆಯನ್ನು ನಾವು ಮಾಡೋದಾದರೆ ಓಂ ನಿಯಮಿನೇ ನಮಃ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದಲ್ಲಿ ಅನೇಕ ನಿಯಮಗಳನ್ನು ಇಟ್ಟುಕೊಂಡಿದ್ದರು. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸಾಫಲ್ಯತೆಯನ್ನು ಪಡೀಲಿಕ್ಕೋ ಅಥವಾ ಯಶಸ್ವಿಯಾದ ಜೀವನವನ್ನು ನಡೆಸೋದಕ್ಕೋ ಒಂದಿಷ್ಟು ನಿಯಮಗಳನ್ನು ನಮ್ಮ ಜೀವನದಲ್ಲಿ ಹಾಕಿಕೊಳ್ಳಲೇಬೇಕು. ಯಾವ ನಿಯಮವನ್ನೂ ಕೂಡ ಅಳವಡಿಸಿಕೊಳ್ಳದೆ ಸುಮ್ಮನೆ ಬೇಕಾಬಿಟ್ಟು ಸ್ವಚ್ಛಂದವಾಗಿ ನಾವು ಜೀವನವನ್ನು ನಡೆಸ್ತೇವೆ ಅಂತ ಹೇಳಿದರೆ ಹೇಗೆ ತಾನೇ ನಮ್ಮಲ್ಲಿ ಸಂಯಮ ಅಥವಾ ಪರಮಾತ್ಮನಲ್ಲಿ ಭಕ್ತಿ ಈ ಎಲ್ಲ ಗುಣಗಳೂ ಕೂಡ ನಮ್ಮಲ್ಲಿ ಹೇಗೆ ತಾನೇ ಬರಲಿಕ್ಕೆ ಸಾಧ್ಯ ಹೇಳಿ? ಇತಿಹಾಸವನ್ನು ನೋಡ್ತಾ ಬನ್ನಿ. ಯಾರ್ಯಾರು ಇವತ್ತಿನ ದಿನ ದೊಡ್ಡ ದೊಡ್ಡ ಸಾಧಕರು ಅಂತ ನಾವು ಇತಿಹಾಸದ ಪುಟಗಳಲ್ಲಿ ನೋಡ್ತೇವೋ ಜೀವನದಲ್ಲಿ ಒಂದಲ್ಲ ಒಂದು ನಿಯಮವನ್ನು ಅವರು ಪಾಲಿಸಿಯೇ ಪಾಲಿಸಿರ್ತಾರೆ. ನಾವು ಜೀವನದಲ್ಲಿ ಒಂದು ನಿಯಮ ಪಾಲಿಸಬೇಕು. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳ್ತಕ್ಕಂಥ ಒಂದು ನಿಯಮ ಸಾಯೋ ತನಕ ಇಟ್ಕೊಂಡ್ಬಿಟ್ರೆ ಸಾಕು, ನಮ್ಮ ಆರೋಗ್ಯ ಪರಿಪೂರ್ಣವಾಗಿ ಇರುತ್ತೆ ಅಂತ ಹೇಳ್ತಾರೆ. ಒಂದು ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಸೂರ್ಯೋದಯ ಆದ ಮೇಲೂ ಕೂಡ ಯಾರು ಮಲಗಿರ್ತಾರೋ ಅವರಿಗೆ ಅನಾರೋಗ್ಯಗಳು ಜಾಸ್ತಿ ಅಂತ ಹೇಳುತ್ತೆ. ಯಾಕೆ? ಸೂರ್ಯೋದಯಕ್ಕಿಂತ ಮುಂಚೆ ಯಾರು ಎದ್ದಿರ್ತಾರಲ್ವಾ ಅವರ ಅನಾರೋಗ್ಯವನ್ನು ತೆಗೆದುಕೊಂಡು ಪರಮಾತ್ಮ ಸೂರ್ಯೋದಯ ಆದ ಮೇಲೂ ಕೂಡ ಹಾಸಿಗೆಯ ಮೇಲೆ ಯಾರು ಬಿದ್ದಿರ್ತಾರೋ ಅವ್ರಿಗೆ ಹಾಕ್ತಾನೆ. ಇವರ ಆರೋಗ್ಯವನ್ನ ತಗೊಂಡೋಗಿ ಅವ್ರಿಗೆ ಹಾಕ್ತಾನೆ. ಹಾಗಾಗಿ ನಾವು ಯಾವತ್ತೂ ಕೂಡ ಜೀವನದಲ್ಲಿ ಒಂದು ಸಾಫಲ್ಯವನ್ನು ಪಡಿಬೇಕು ಅಂತಾದರೆ, ಯಶಸ್ಸನ್ನು ಪಡಿಬೇಕು ಅಂತಾದರೆ ಒಂದಿಷ್ಟು ನಿಯಮಗಳನ್ನು ನಮ್ಮ ಜೀವನದಲ್ಲಿ ನಾವು ಹಾಕಿಕೊಳ್ಳಲೇಬೇಕು. ಆಹಾರದ ನಿಯಮ, ಬೆಳಿಗ್ಗೆ ಎದ್ದೇಳತಕ್ಕಂತಹ ನಿಯಮ, ಸಂಧ್ಯಾವಂದನಾದಿ ಸತ್ಕರ್ಮಗಳನ್ನು ಆಚರಿಸಿ ಪರಮಾತ್ಮನ ಆರಾಧನೆಯನ್ನು ಮಾಡತಕ್ಕಂತಹ ನಿಯಮ, ಹೀಗೆ ನಮ್ಮ ದೈನಂದಿನ ಜೀವನಕ್ಕೆ ಯಾವ ಬಾಧಕವೂ ಆಗದೆ ಇರುವಂತೆ ಇವತ್ತಿನ ದಿನ ಅನೇಕ ಧರ್ಮಶಾಸ್ತ್ರಗಳಿರಲಿ, ಆ ಎಲ್ಲ ಧರ್ಮಶಾಸ್ತ್ರಗಳು ಕೂಡ ನಾಶಕ್ಕೆ ಧರ್ಮಚೋದನ. ಮನುಷ್ಯನಿಗೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಆ ಕೆಲಸವನ್ನು ಯಾವತ್ತೂ ಕೂಡ ಧರ್ಮಶಾಸ್ತ್ರ ಪ್ರೋತ್ಸಾಹಿಸೋದೇ ಇಲ್ಲ. ಹಾಗಾದ್ರೆ ಇವತ್ತಿನ ದಿನ ಧರ್ಮಶಾಸ್ತ್ರಗಳಲ್ಲಿ ಆ ನಿಯಮಗಳನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಅದೆಲ್ಲವೂ ಕೂಡ ಮನುಷ್ಯರಿಂದ ಮಾಡಲಿಕ್ಕೆ ಸಾಧ್ಯವಾದದ್ದೇ. ಕಾಲಕ್ಕೆ ತಕ್ಕಂತೆ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಇವತ್ತಿನ ದಿನ ನಾವು ಅವುಗಳೆಲ್ಲವನ್ನೂ ಕೂಡ ಬಿಟ್ಟು ಸ್ವಚ್ಛಂದವಾಗಿ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ ಇವತ್ತಿನ ದಿನ. ಹಾಗಾಗಿ ನಮಗೆ ಯಾವ ಯಶಸ್ಸು ಕೂಡ ಸಿಗ್ತಾ ಇಲ್ಲ, ಯಾವ ಔನ್ನತ್ಯವೂ ಕೂಡ ನಮ್ಮ ಜೀವನದಲ್ಲಿ ದೊರಕ್ತಾ ಇಲ್ಲ. ಒಂದು ಸಣ್ಣ ಪುಟ್ಟ ನಿಯಮಗಳನ್ನು ಇಟ್ಟುಕೊಂಡಂತಹ ವ್ಯಕ್ತಿಯೇ ಇವತ್ತಿನ ದಿನ ಜೀವನದಲ್ಲಿ ಉನ್ನತವಾದ ಸ್ಥಾನವನ್ನು ಪಡೀತಾನೆ, ಸಮಾಜದಲ್ಲಿ ಒಬ್ಬ ಉತ್ತಮವಾದ ಗೌರವಕ್ಕೆ ಪ್ರಾಪ್ತನಾಗ್ತಾನೆ ಅಂತಾದರೆ ಅಷ್ಟು ನಿಯಮಗಳನ್ನು ನಾವು ಇಟ್ಟುಕೊಳ್ಳದೆ ಹೋದರೆ ನಾವು ಹೇಗೆ ತಾನೇ ಜೀವನದಲ್ಲಿ ಯಶಸ್ವಿಯಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಹೇಳಿ? ಹಾಗಾಗಿ ನಮ್ಮ ಜೀವನ ಒಂದು ಶಿಸ್ತುಬದ್ಧವಾದ ಒಂದು ನಿಯಮಪೂರ್ಣವಾದ ಒಂದು ಜೀವನವನ್ನು ನಾವು ನಡೆಸಬೇಕು ಅಂತಾದರೆ ಆಗ ಕನಿಷ್ಠ ಮಟ್ಟದ ನಿಯಮಗಳನ್ನಾದರೂ ಕೂಡ ನಾವು ಪಾಲಿಸಲೇಬೇಕು. ಹಾಗಾಗಿ ರಾಘವೇಂದ್ರ ತೀರ್ಥರು ತಮ್ಮ ಜೀವನದಲ್ಲಿ ಅನೇಕ ನಿಯಮಗಳನ್ನು ಪಾಲಿಸ್ತಾ ಇದ್ರು. ಒಬ್ಬ ಬ್ರಹ್ಮಚಾರಿ, ಒಬ್ಬ ಗೃಹಸ್ಥನೇ ಇವತ್ತಿನ ದಿನ ಅನೇಕ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳುತ್ತೆ. ಅದರ 4 ಪಟ್ಟು ನಿಯಮಗಳನ್ನು ಸನ್ಯಾಸಿಗಳು ಪಾಲಿಸಬೇಕು ಅಂತ ಹೇಳುತ್ತೆ. ಹಾಗಾಗಿ ಅಂಥ ಅತ್ಯಂತ ಕಠಿಣವಾದ ನಿಯಮಗಳನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿ ತಮ್ಮ ಜೀವನದ ಲೌಕಿಕ ಜೀವನದ ಎಲ್ಲ ಸುಖಗಳನ್ನು ಕೂಡ ಪರಿತ್ಯಾಗ ಮಾಡಿರುವ ಕಾರಣದಿಂದಲೇ ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ನಿಮ್ಮಂತಹ ಸಾಮಾನ್ಯ ಭಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ.
ಯಾವ ಶ್ರೀಮಂತ ಇವತ್ತಿನ ದಿನ ನಮಗೆ ನೆನಪಿದಾನ್ ಹೇಳಿ? ಈ ಶತಮಾನದಲ್ಲಿ ಒಬ್ಬ ಶ್ರೀಮಂತ ಅಥವಾ ಈ ದಶಕದಲ್ಲಿ ಒಬ್ಬ ಶ್ರೀಮಂತ ಹಿಂದಿನ ದಶಕದಲ್ಲಿ ಯಾರು ಅಥವಾ ಹಿಂದಿನ ಶತಮಾನದಲ್ಲಿ ಯಾರೂ ಕೂಡ ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಸಮಾಜ ಯಾವತ್ತೂ ಕೂಡ ಯಾರನ್ನ ನೆನಪಿಟ್ಟುಕೊಳ್ಳತ್ತೆ ಅಂತ ಹೇಳಿದ್ರೆ ತ್ಯಾಗಿಯನ್ನ ನೆನಪಿಟ್ಟುಕೊಳ್ಳತ್ತೆ, ಆ ವ್ಯಕ್ತಿ ಮಾಡಿದ ತ್ಯಾಗವನ್ನು ನೆನಪಿಟ್ಟುಕೊಳ್ಳತ್ತೆ, ಶಿಸ್ತುಬದ್ಧವಾದ ಜೀವನವನ್ನ ನಡೆಸಿರತಕ್ಕಂಥ ಮಹಾನುಭಾವರನ್ನು ನೆನಪಿಟ್ಟುಕೊಳ್ಳತ್ತೆ, ಆದರ್ಶ ಪುರುಷರನ್ನ ಇವತ್ತಿನ ದಿನ ಸಮಾಜ ಕಾಣುತ್ತೆ ಅಂತಹ ಮಹನೀಯರನ್ನ. ಹಾಗಾಗಿ ನಾವು ಕೂಡ ರಾಯರಷ್ಟು ನಿಯಮಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಕನಿಷ್ಠ ಮಟ್ಟದ ನಿಯಮಗಳನ್ನಾದರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡೆವು ಅಂತಾದರೆ ಆಗ ಅವಶ್ಯವಾಗಿ ನಾವು ಜೀವನದಲ್ಲಿ ಉನ್ನತಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವಂತಹ ಒಂದು ಎಚ್ಚರದ ಸಂದೇಶ ಕೃಷ್ಣಾವಧೂತರು ಈ ಸ್ತೋತ್ರವನ್ನು ಮಾಡೋದರ ಮೂಲಕ ನಮಗೆ ನೀಡುತ್ತಾ ಇದ್ದಾರೆ.